ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಸ್ವಾಗತ ಸುಸ್ವಾಗತ. ಹೊಸಬರು ಬಂದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಮೊದಲನೇ ಬಾರಿಗೆ ನಮ್ಮ DBS ಚಾನಲಿಂದ ನಾನು ಡೈರೆಕ್ಟಾಗಿ ಇವತ್ತು ತೋರಿಸ್ತಾ ಇರೋಂಥದ್ದು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಈ ಆಕ್ಷನ್ದು GIS ಥ್ರೂ ಅಂದರೆ ಸ್ಯಾಟಲೈಟ್ ಥ್ರೂ ನೋಡುವಂಥ ಒಂದು ವಿಧಾನನ ನಮಗೆ ಕೊಟ್ಟಿದೆ. ಅಂದರೆ ನೀವೇನಾದರೂ ಆಗಸ್ಟ್ 2026 ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ BDAಯಿಂದ ಈ ಹರಾಜು ಆಕ್ಷನ್ಗೆ ಏನಾದರೂ ಪಾಲ್ಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಬಿಡ್ ಮಾಡುವ ಮುನ್ನ ಈ ಜಾಗದ ನೈಜ ಪರಿಸ್ಥಿತಿಯನ್ನು ನೀವು ತಿಳ್ಕೊಬೇಕಾಗತ್ತೆ. BDA ದಕ್ಷಿಣ, ಉತ್ತರ ಮತ್ತು ಪಶ್ಚಿಮ ವಲಯ ಅಂತ ಅಂದರೆ ನಾನಿಲ್ಲಿ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ. BDAಯಿಂದ ನೀವು ಡೈರೆಕ್ಟಾಗಿ ಸೌತ್ ಝೋನ್, ನಾರ್ತ್ ಝೋನ್ ಮತ್ತು ವೆಸ್ಟ್ ಝೋನ್, ಈಸ್ಟ್ ಝೋನ್ ಇಲ್ಲ ಇದರಲ್ಲಿ. ಓಕೆ, ಈ ಮೂರನ್ನ ಬಿಡ್ ಮಾಡಬೇಕು ಅಂದ್ಕೊಂಡಿದ್ದಿದ್ರೆ ನೀವು ನೋಡುವಂಥ ರೀತಿ ವಿಧಾನನೇ ಚೇಂಜ್ ಆಗಿದೆ. ಅದರ ಮುಂಚೆ ನಾನು ನಿಮಗೆ ಪ್ರತಿಯೊಂದನ್ನು ವಿಚಾರ ಹೇಳ್ತೀನಿ. ಪೋರ್ಟಲ್ ನೋಡುವ ಮುನ್ನ ನಿಮಗೆ ಪ್ರಮುಖವಾದಂಥ ದಿನಾಂಕಗಳು ಮತ್ತು ನಿಯಮಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. EMD ಅಂತಿಮ ದಿನಾಂಕ ನಿಮಗೆ 21 ಆಗಸ್ಟು. 4 ಲಕ್ಷ ನಿಮ್ಮದು EMD ಆಗಿರುತ್ತೆ. ಅಂದರೆ ನೀವು ಪ್ರತಿ ನಿವೇಶನಕ್ಕೆ 4 ಲಕ್ಷ EMD ಹಣವನ್ನು ನೀವು ಆಗಸ್ಟ್ 21, 2026 ಒಳಗಡೆ ಸಂಜೆ ಅಷ್ಟೊತ್ತಿಗೆ ನೀವು ಪಾವತಿಸಬೇಕು. ಎರಡನೇದು, ಲೈವ್ ಬಿಡ್ಡಿಂಗ್ ಮಾಡುವಾಗ ದಕ್ಷಿಣ ಮತ್ತು ಪಶ್ಚಿಮ ವಲಯದು ಬಿಡ್ಡಿಂಗ್ ಬಂದು 24ಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ತೋರಿಸ್ತೀನಿ ನೋಡಿ. ದಕ್ಷಿಣ ಮತ್ತು ಪಶ್ಚಿಮ ಅಂತ ಅಂದರೆ ಸೌತ್ ಮತ್ತು ನಾರ್ತ್ ಝೋನ್ ಬಂದು ನಿಮಗೆ 24ಕ್ಕೆ 27ನೇ ತಾರೀಕು 24ರಂದು ಪ್ರಾರಂಭ ಆಗುತ್ತೆ. ಆಮೇಲೆ 27ಕ್ಕೆ ಬಂದು ನಿಮಗೆ ನಾರ್ತ್ ಝೋನು, ವೆಸ್ಟ್ ಮತ್ತು ಸೌತ್ ಝೋನ್ ಅಂದರೆ ದಕ್ಷಿಣ ಮತ್ತು ಪಶ್ಚಿಮ, ಸೌತ್ ಮತ್ತು ವೆಸ್ಟ್ ಝೋನ್ ಬಂದು 24ಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಾರ್ತ್ ಝೋನ್ ಅಂತ ಅಂದರೆ ಉತ್ತರ ವಲಯ, ಅದು ಬಂದು ನಿಮಗೆ ಆಗಸ್ಟ್ 27ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಏನು ವಿಚಾರ, ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ಎಪಿಸೋಡಲ್ಲಿ ನೀವು ತಿಳ್ಕೊಬೇಕಾಗಿರೋದು, ಕಲ್ತ್ಕೋಬೇಕಾಗಿರೋದು ಭಾಳ ಬ್ಯೂಟಿಫುಲ್ ಆಗಿದೆ. ಇದನ್ನು ಚೆನ್ನಾಗಿ ಹೇಳ್ತೀನಿ, ನಾನು ನೋಡ್ಕೊಳ್ತಾ ಇರಿ. ಓಕೆ, ಹಣಕಾಸಿನ ನಿಯಮಗಳು ಏನು? ಕನಿಷ್ಠ ವೆಚ್ಚ ನೀವೇನು ಪ್ರತಿಯೊಬ್ಬರು ಒಂದು ಸತಿಗೆ ಬಿಡ್ ಮಾಡಿದಾಗ 500 ರೂಪಾಯಿ ಆಗಿರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಅಕಸ್ಮಾತ್ ನೀವು ಗೆದ್ದರೆ ಅಂದರೆ ಬಿಡ್ಡಿಂಗಲ್ಲಿ ನೀವು ಗೆದ್ದರೆ ನೀವು ಒಟ್ಟು ಮೊತ್ತವನ್ನು ಅಂತ ಅಂದರೆ 25% ಏನು ಹಣ 74 ಗಂಟೆ ಒಳಗಡೆ ನೀವು ಪಾವತಿಸಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ಮ 4 ಲಕ್ಷ EMD ಮೊಡ್ಗೋಳು ಮಾಡ್ಕೊತಾರೆ. ಆಯಿತಾ? ಈಗ ಮೇನ್ ಪಾಯಿಂಟಿಗೆ ಬರೋಣ. ಈ ಸ್ಕ್ರೀನಲ್ಲಿ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ ಇದು ಬಹಳ ಇಂಪಾರ್ಟೆಂಟು ನೋಡಿ. ವೆಬ್ಸೈಟ್ದು ನಾನು ಇದನ್ನು ಲಿಂಕ್ ಡೈರೆಕ್ಟಾಗಿ ಹಾಕಿರ್ತೀನಿ. ಪ್ಲಸ್ ನನಗೆ ಕೆಳಗಡೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಈ PDF ಮತ್ತು ಈ ವೆಬ್ಸೈಟ್ ಲಿಂಕು ಎಲ್ಲ ಹಾಕ್ತೀನಿ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನನ್ನ ಮೇಲ್ ID ಗೂ ಸಹ ನೀವು BDA ಅಂತ ಒಂದು ಟೈಪ್ ಮಾಡಿ ಹಾಕಿ ಹೊಸದು, ಅದು ಆಟೋಮೆಟಿಕ್ಕಾಗಿ ನಾನು ನಿಮಗೆ ಪ್ರತಿಯೊಂದನ್ನು ವಿಚಾರನ ನಾನು ಕಳಿಸ್ತೀನಿ. ನನ್ನ ಮೇಲ್ ID ಹಾಕ್ಕೊಳ್ಳಿ. HELLORAHUL ರಾಹುಲ್ ಅಫಿಷಿಯಲ್ ಅಂದರೆ helloRahulOfficial@gmail.com. ಇದಕ್ಕೆ ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು BDA ಅಂತ ಹಾಕಿ ನನಗೆ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಏನೋ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಹೇಳ್ತೀನಿ. ಓಕೆ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಮೇನ್ ಪಾಯಿಂಟ್ ಅಂತ ಅಂದರೆ GIS. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಈ ವಿಚಾರದಲ್ಲಿ ನಾನು ನಿಮಗೆ ತಿಳಿಸ್ಬೇಕಾಗಿರೋಂಥದ್ದು ಏನು ಅಂತ ಅಂದರೆ, ನಿಖರವಾದ ಜಾಗದಲ್ಲಿ ಸ್ಥಳನ ಪರಿಶೀಲನೆ ಮಾಡೋದು ಹೇಗೆ ಅನ್ನೋದು ಈ ಒಂದು ವೆಬ್ಸೈಟಿಂದ ನೀವು ಡೈರೆಕ್ಟಾಗಿ ತಿಳ್ಕೊಬೋದು. ಇಲ್ಲಿ ನಾನು ಈಗಲೇ ಹೇಳ್ತಾ ಇದ್ದೀನಿ, ಈಸ್ಟ್ ಝೋನಲ್ಲಿ ಮಾತ್ರ ನಿಮ್ಗೆ ಯಾವುದು ಸೈಟ್ಸ್ ಇಲ್ಲ. ಆಯಿತಾ? ನಿಮಗೆ ನಾರ್ತ್ ಝೋನ್, ವೆಸ್ಟ್ ಝೋನ್ ಮತ್ತು ಸೌತ್ ಝೋನಲ್ಲಿರೋವಂಥದ್ದು. ಓಕೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ನಿಮಗೆ ಉತ್ತರ, ದಕ್ಷಿಣ ಮತ್ತು ಪಶ್ಚಿಮದಲ್ಲಿದೆ, ಆದರೆ ನಿಮಗೆ ಪೂರ್ವದಲ್ಲಿ ಮಾತ್ರ ಯಾವುದು ಸೈಟ್ಗಳಿಲ್ಲ. ಈಗ ನಿಮಗೆ ಇದೇನು ಚಿಹ್ನೆಗಳು ಕಾಣ್ತಾ ಇದೆ, ನಾನು ಇದನ್ನು ಸ್ವಲ್ಪ ದೂರ ಮಾಡಿದ್ರೆ ನಿಮಗೇನು ಕಾಣೋದಿಲ್ಲ. ಓಕೆ, ಇದನ್ನು ನಾನು ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಮೌಸ್ನ ಸ್ಕ್ರಾಲ್ ಮಾಡಿ ಮುಂದೆ ಹೋದಾಗ ಇದು ತೋರಿಸುತ್ತೆ GIS ಲೊಕೇಶನ್ ಯಾವ ಥರ ನೋಡೋದು ಅಂತಲೂ ಹೇಳ್ಕೊಡ್ತೀನಿ ನಾನು ನಿಮಗೆ. ಫಸ್ಟ್ ಆಫ್ ಆಲ್ ನೀವು ಈ ಲಿಂಕ್ ಓಪನ್ ಮಾಡಿದ ತಕ್ಷಣವೇ ಬ್ಯಾಂಗ್ಳೂರು ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ವಲಯಗಳು ನಿಮಗೆ ಪೂರ್ತಿ ವಿಂಗಡಣೆ ಆಗಿರುವಂಥದ್ದು ಕಾಣಿಸುತ್ತೆ. ಲೇಔಟ್ ಬೌಂಡ್ರಿ ಇರುತ್ತೆ. ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಟೋಟಲಾಗಿ ನಿಮಗೆ ನೋಡಿ ಲೇಔಟ್ ಬೌಂಡ್ರಿ, ಈ ಆಕ್ಷನ್ ಸೈಟ್ ಐಕಾನು, ಈ ಆಕ್ಷನ್ ಸೈಟ್ ಬೌಂಡ್ರಿ, ಡಿವಿಷನ್ಸು ಮತ್ತು ಸ್ಯಾಟಲೈಟ್ ವಿಷನ್ ಅಂತ ಇದೆ. ಸ್ಯಾಟಲೈಟ್ ವಿಷನ್ ಅಂತ ತೆಗೆದ್ರೆ ನಿಮಗೆ ಸ್ಯಾಟಲೈಟ್ ವಿಷನ್ ಬರೋದಿಲ್ಲ. ಆಯಿತಾ? ಅದನ್ನು ನಾನು ಟಿಕ್ ಮಾಡ್ತಾಯಿದ್ದೀನಿ. ಈಗ ಹಿಂಗೆ ಯಾವ ಥರ ನೋಡೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್
ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ. ಲೇಔಟ್ ಗಡಿ ಅಂತಂದರೆ ಲೇಔಟ್ ಬೌಂಡ್ರಿ ಅಂತ. ಈ ಆಪ್ಷನ್ ಸೈಟ್ ಐಕಾನ್, ಓಕೆ. ಆಮೇಲೆ ಈ ಆಪ್ಷನ್ ಸೈಟ್ ಬೌಂಡ್ರಿ, ಇದು ಅದನ್ನು ಗಡಿ ಅಂತ ಹೇಳ್ತೀವಿ ನಾವು. ಬೌಂಡ್ರಿ ಅಂತ ಅಂದರೆ ಡಿವಿಷನ್ ಅಂದರೆ ವಿಭಾಗ ಮತ್ತು ಸ್ಯಾಟಲೈಟ್, ಆಯಿತಾ. ಇದನ್ನು ಯಾವ ಥರ ನೋಡೋದು? ಈಗ ನಾರ್ತ್ ಝೋನಲ್ಲಿ ನಿಮಗೆ ಬೇಕಾಗಿರೋಂಥ ಸೈಟ್ಗಳನ್ನ ನೀವು ನೋಡಬೇಕು ಅಂತಂದಾಗ ಇದನ್ನು ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ, ಇದನ್ನು ನಾನು ಸ್ವಲ್ಪ ಮೇಲ್ಗಡೆಯಿಂದ ಝೂಮ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಹೋಗಿ ಈ ಜಾಗದಲ್ಲಿ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ತೋರಿಸೋವಂಥದ್ದು ಏನು ನೋಡಿ, ಇಲ್ಲಿ ಹಾಕಿದ ತಕ್ಷಣ ನಿಮಗೆ ಆ ಇ ಆಕ್ಷನ್ ಸೈಟ್ ಸೀರಿಯಲ್ ನಂಬರು, ಆ ಇ ಆಕ್ಷನ್ ಸೈಟ್ ಲೇಔಟು ಅಂದರೆ FE ಮೆತ್ತದಹಳ್ಳಿ ಗಂಗೇನಹಳ್ಳಿ, ಆಯಿತಾ. ಸೈಟ್ ನಂಬರು, ಅದು ಈಸ್ಟ್ ಟು ವೆಸ್ಟ್ ಎಷ್ಟಿದೆ, ಅದಾದಮೇಲೆ ನಾರ್ತ್ ಟು ಸೌತ್ ಎಷ್ಟಿದೆ, ಟೋಟಲ್ ಏರಿಯಾ ಎಷ್ಟಿದೆ, ಎಲ್ಲ ಪೂರ್ತಿ ಬಂದ್ಬಿಡುತ್ತೆ. ನೀವು ಗೂಗಲ್ ಮ್ಯಾಪ್ ಇಲ್ಲಿಂದಲೇ ಡೈರೆಕ್ಟಾಗಿ ಹೋಗ್ಬೋದು. ನಾನು ಇದನ್ನು ಒತ್ತಿ ತೋರಿಸ್ತೀನಿ ನೋಡಿ. ಗೂಗಲ್ ಮ್ಯಾಪಲ್ಲಿ ಡೈರೆಕ್ಟಾಗಿ ಹೋಗುತ್ತೆ. ನಾನು ಕಂಟ್ರೋಲ್ ಹಿಡ್ಕೊಂಡು ಒತ್ತಿದ್ದಕ್ಕೆ ಅದು ಡೈರೆಕ್ಟಾಗಿ ಈ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಈಸಿಯೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ವೇ ಆಫ್ ಸೀಯಿಂಗ್ ಯುವರ್ ಸೈಟ್ಸ್, ಆಯಿತಾ. ಇದು ನಾನು ನಾರ್ತ್ ಝೋನ್ ತೋರಿಸ್ದೆ. ಈಗ ಬೇರೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಬೇರೆ ತೋರಿಸ್ಬೇಕು ಅಂದರೆ ಮೌಸ್ ಹಿಡ್ಕೊಂಡು ಮೇಡಕ್ಕೆ ತೆಗಿತಾ ಇದ್ದೀನಿ. ವೆಸ್ಟ್ ಝೋನಲ್ಲಿ ಇಲ್ಲಿ BD ಅಂತ ಇದೆ. ಇದನ್ನು ನಾನು ಸ್ವಲ್ಪ ಹತ್ರಕ್ಕೆ ಹೋಗ್ತೀನಿ. ಇದು ಬೌಂಡ್ರಿ, ಇದು ಕಾಣ್ತಾ ಇದೆಯಲ್ಲ, ಇದು ಲೇಔಟ್ ಬೌಂಡ್ರಿ ಇದು, ಆಯಿತಾ. ಆಕ್ಷನ್ ಸೈಟ್ಸ್ದು ಬೌಂಡ್ರಿ. ಇದನ್ನು ನಾನು ಹತ್ತಿರ ತೊಗೊಂಡೋಗಿ ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಅದು ಯಾವುದು, ಸೀರಿಯಲ್ ನಂಬರ್ 1 ಸರ್ MB ಲೇಔಟ್ 6th ಬ್ಲಾಕ್ ಉಳ್ಳಾಳು ಮೇಘನಹಳ್ಳಿ, ಆಯಿತಾ. ಸೈಟ್ ನಂಬರ್ 2532. ಆಮೇಲೆ ಈಸ್ಟಿಂದ ವೆಸ್ಟು 12, ನಾರ್ತಿಂದ ಸೌತು 8, ಟೋಟಲ್ ಸ್ಕ್ವೇರ್ ಫೀಟ್ ಬಂದು 96. ಇದನ್ನು ನೀವು ಡೈರೆಕ್ಟಾಗಿ ಗೂಗಲ್ ಮ್ಯಾಪಲ್ಲಿ ನೋಡಬೇಕು ಅಂದರೆ ಹಿಂಗೂ ನೋಡ್ಬೋದು. ಅದಲ್ಲದೆ ಇನ್ನೊಂದು ನಾನು ನಿಮಗೆ ಶೀಟ್ ಕಳಿಸ್ತೀನಿ, PDF ಶೀಟು. ಇದರಲ್ಲೂ ಸಹ ನೀವು ಡೈರೆಕ್ಟಾಗೆ ನೋಡ್ಬೋದು. ಆ PDF ಶೀಟು ಸಹ ನಿಮಗೆ ಕಳಿಸ್ತೀನಿ ನೋಡಿ. ಇದು ಟೋಟಲ್ 87 ಸೈಟ್ ಇರೋವಂಥದ್ದು, ಓಕೆ. ಟೋಟಲ್ ಈಸ್ಟ್ ಇಲ್ಲ, ಇದು ಬಂದು ನಾರ್ತ್ ವೆಸ್ಟ್ ಮತ್ತು ಸೌತ್ ಇರೋವಂಥದ್ದು, ಓಕೆ. ಈಗ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಈಗ ಯಾವುದಾದ್ರೂ ಒಂದು ಸೈಟ್ ತೊಗೊಳ್ಳೋಣ, ಓಕೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಸೈಟ್ ಸೀರಿಯಲ್ ನಂಬರ್ 1 ಅಂತ ಇದೆ, ಆಯಿತಾ. ಸೀರಿಯಲ್ ನಂಬರ್ 1 ಯಾವುದು, ಇದು ಯಾವ ಜಾಗದಲ್ಲಿದೆ ನೋಡಿ. ಇದು ಇರೋವಂಥದ್ದು ನಿಮಗೆ, ನಾನು ಇನ್ನೂ ಸ್ವಲ್ಪ ದೂರ ತೊಗೊತೀನಿ. ವೆಸ್ಟ್ ಝೋನಲ್ಲಿ ಮೊದಲನೆಯ ಸೈಟು. ಇದನ್ನು ಒತ್ತಿದ ತಕ್ಷಣ ನೋಡಿ, ವೆಸ್ಟ್ ಝೋನಲ್ಲಿ ಮೊದಲನೆಯ ಸೈಟು, ಓಕೆ. ಸೀರಿಯಲ್ ನಂಬರ್ ಮೊದಲನೇದು. ಇಲ್ಲಿ ನಾನು ವೆಸ್ಟ್ ಝೋನ್ಗೆ ಹೋಗ್ತೀನಿ. ಎಲ್ಲಿ ಅದು ಲೊಕೇಶನ್ ಬರುತ್ತೆ, ಆ ಲೊಕೇಶನ್ ಥ್ರೂ ನಾವು ಹೋಗುವಂಥದ್ದು. ಈಗ ವೆಸ್ಟ್ ಝೋನ್, ಇದು ನಾರ್ತ್ ಝೋನ್, ಇದು ದ್ಯಾನ್ ಸೌತ್ ಝೋನ್, ದ್ಯಾನ್ ವೆಸ್ಟ್ ಝೋನ್. ನೋಡಿ ಇಲ್ಲಿ ನಿಮ್ಗೆ ಕಾಣಿಸುತ್ತಾ, ಸರ್ MB ಲೇಔಟ್ 6th ಬ್ಲಾಕ್ ಉಳ್ಳಾಳು ಮೇಘನಹಳ್ಳಿ, ಸೈಟ್ ನಂಬರ್ 2532. ಆಮೇಲೆ ಇದು ಎಷ್ಟು ಬೈ ಎಷ್ಟಿದೆ, 96. ಇಲ್ಲಿ ಡೈರೆಕ್ಟಾಗಿ ನೀವು ಹಿಂಗೂ ಹೋಗ್ಬೋದು ನೋಡಿ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮಗೆ ಮ್ಯಾಪಿಗೆ ಕರ್ಕೊಂಡು ಹೋಗುತ್ತೆ. ಆ ಥರ ನೋಡೋದು ಬಿಟ್ಬಿಟ್ಟು ನಾವು ಹೊಸದಾಗೆ ಈಗ ಕೊಟ್ಟಿರೋವಂಥ ರೀತಿಯಲ್ಲಿ ಇಲ್ಲಿ ಡೈರೆಕ್ಟಾಗಿ ನೀವು ಇಲ್ಲೇ ಹೋಗ್ಬೋದು. ಈ ಜಾಗದಲ್ಲಿ ಹೋದಾಗ ನೀವು ಸೀರಿಯಲ್ ನಂಬರ್ 1 ಲೇಔಟ್ ನೇಮ್ ಅದು, ಆಮೇಲೆ ಸೈಟ್ ನಂಬರ್ ಏನು, ಆಮೇಲೆ ಈಸ್ಟಿಂದ ವೆಸ್ಟಿಗೆ ಎಷ್ಟಿದೆ ಮತ್ತು ನಾರ್ತಿಂದ ಸೌತ್ಗೆ ಎಷ್ಟಿದೆ, ಟೋಟಲ್ ಏರಿಯಾ ಎಷ್ಟಿದೆ, ಇಲ್ಲೇ ಬಂದುಬಿಡುತ್ತೆ ನಿಮಗೆ ಲೊಕೇಶನ್ನು. ಡೈರೆಕ್ಟಾಗಿ ಇಲ್ಲಿಂದನೇ ಕ್ಲಿಕ್ ಮಾಡ್ಬೋದು. ನಾನು ಇನ್ನೊಂದು ಸೈಟ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಈ ಜಾಗದ್ದು ನೀವು ಸೈಟ್ ನೋಡಬೇಕು. ಇದು ಬೌಂಡ್ರಿ, ಇದು ನಾರ್ಮಲ್. ಇಲ್ಲಿ ನಾನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ, ಸೀರಿಯಲ್ ನಂಬರ್ 2 ಸರ್ MB ಲೇಔಟ್ 4th ಬ್ಲಾಕ್ ರಾಮಚಂದ್ರ, ಸೈಟ್ ನಂಬರ್ ಬಂದು 3359, ಆಯಿತಾ. ಈಸ್ಟ್ ಟು ವೆಸ್ಟ್ ಬಂದು 10.5 ಇದೆ, ನಾರ್ತ್ ಟು ಸೌತ್ ಬಂದು 18 ಇದೆ. ಸೊ ಟೋಟಲ್ ಏರಿಯಾ ಆಫ್ ಸ್ಕ್ವೇರ್ ಫೀಟ್ ಬಂದು ನಿಮಗೆ, ಇದು ಸ್ಕ್ವೇರ್ ಮೀಟ್ರಲ್ಲಿರೋಂಥದ್ದು. ಇದನ್ನು ಸ್ಕ್ವೇರ್ ಫೀಟಿಗೆ ದಯವಿಟ್ಟು ಚೇಂಜ್ ಮಾಡ್ಕೋಬೇಕು, ಅದನ್ನಂತೂ ಹೇಳ್ತೀನಿ ನಾನು, ಆಯಿತಾ. ಟೋಟಲ್ ಏರಿಯಾ ಬಂದು 189. ಇಲ್ಲಿ ನೀವು ಮ್ಯಾಪ್ ನೋಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಆ ವೆಬ್ ಪೇಜಲ್ಲಿ ನಿಮಗೆ ಪೂರ್ತಿ ಬರುತ್ತೆ ನೋಡಿ. ಈ ಜಾಗದಲ್ಲಿದೆ. ಈ ಜಾಗದಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿದಾಗ ಕ್ಲೀನಾಗಿ ಆ ಜಾಗದಲ್ಲಿದೆ, ಓಕೆ. ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ. ಈಗ ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನು ಎತ್ತ ಅಂತಲೂ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಗೋ ಟು ದಿಸ್. ಇದನ್ನು ನಾನು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ, ಈ ಕಡೆ ಹೇಳ್ಕೊಂಡೆ, ಓಕೆ. ಇದು ನಾನು ಸ್ಯಾಟಲೈಟ್ ಇಮೇಜ್ನ ನಾನು ಇಲ್ಲಿ ಕ್ಲಿಕ್ ಮಾಡಿರೋದಕ್ಕೋಸ್ಕರ ಈ ಥರ ಬರ್ತಾ ಇರೋಂಥದ್ದು. ಈಗೆಲ್ಲಾದರೂ ಬೇರೆ ಕಡೆ ಕ್ಲಿಕ್ ಮಾಡಿ. ಇನ್ನು ಸ್ವಲ್ಪ ಹತ್ತಿರ ತೊಗೊಂಡ್ರೆ ಇದನ್ನು ಡಿವಿಷನ್ ಆಗಿ ವಿಂಗಡಣೆ ಮಾಡಿದ್ದಾರೆ. ನಾರ್ತ್, ವೆಸ್ಟ್, ಸೌತ್ ಆ್ಯಂಡ್ ಈಸ್ಟ್. ಈಸಿಯೆಸ್ಟ್ ವೇ ನೀವು ನೋಡೋವಂಥದ್ದು ನಾರ್ತ್ ಝೋನಲ್ಲಿ ಜಾಸ್ತಿ ಇದೆ.
ವೆಸ್ಟ್ ಝೋನಲ್ಲಿ ಕಡಿಮೆ ಇದೆ, ಸೌತ್ ಝೋನಲ್ಲೂ ಪರವಾಗಿಲ್ಲ ಸೈಟ್ಗಳಿದೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಹೆಂಗೆ ತೋರಿಸ್ತೀನಿ ಅಂತಲೂ ಹೇಳ್ತೀನಿ. ಇದು ಇವಾಗ ಲಾಂಚ್ ಆಗಿರೋವಂಥದ್ದು, ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ನಾನಿಲ್ಲಿ ನೀವು ನೋಡುವಾಗ ಎಲ್ಲಿ ನೋಡಬೇಕು ಅಂತಲೂ ಹೇಳ್ತೀನಿ. ಮೇಲ್ಗಡೆ ನಿಮಗೆ ವೆಬ್ಸೈಟ್ ನಾನು ನಿಮಗೆ ಕಳಿಸಿರ್ತೀನಿ ನೋಡಿ, BDA-Karnataka.in. ಈ ಆಕ್ಷನಲ್ಲಿ ಹೋದಾಗ 10/8/2026 ಕೊಟ್ಟಿರೋಂಥದ್ದು. ಇದು ಹೊಸದಾಗಿ GIS ಮ್ಯಾಪ್ ಲಿಂಕ್ ಕೊಟ್ಟಿರೋಂಥದ್ದು. ಇದ್ರ ಮುಂಚೆ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, 13/7 ಹೇಳಿದ್ದೀನಿ, 27ಗೆ ಎಂಡ್ ಡೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಇದು ಇವಾಗ ಬಂದಿರೋಂಥ ಈ ಆಕ್ಷನ್ 10ಗೆ ಸ್ಟಾರ್ಟ್ ಆಗುತ್ತೆ, 21ಗೆ ಮುಗಿದೋಗುತ್ತೆ. ಅಂತ ಅಂದರೆ ನಿಮಗೆ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಬಂದು 21ನೇ ತಾರೀಕಿಗೆ ಮುಗಿದೋಗುತ್ತೆ. ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು 24 ಮತ್ತು 27ನೇ ತಾರೀಕಿಗೆ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ 21 ಒಳಗಡೆ ಯಾರ್ಯಾರು ಇಷ್ಟ ಇದೆ ಅಂತ ಅಂದರೆ ಇಂಟ್ರೆಸ್ಟ್ ಯಾರಿಗಿದೆ ಅವರು ಇದಕ್ಕೆ ಅಪ್ಲಿಕೇಶನ್ನ ಹಾಕೋಬೋದು. ಇದನ್ನು ಯಾವ ಥರ ಹಾಕೋಬೇಕು ಅಂತ ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ. KPPP-ನಲ್ಲಿ ನೀವು ಫಸ್ಟು ಲಾಗಿನ್ ಮಾಡ್ಕೊಬೇಕು, ಅದಾದ ನಂತರ ಮಾಡಬೇಕು. ನಾನು ಅದನ್ನು ಹಾಕಿ ತೋರಿಸ್ತೀನಿ. KPPP ಕರ್ನಾಟಕ ಇದರಲ್ಲಿ ನೀವು ಲಾಗಿನ್ ಮಾಡ್ಕೊಬೇಕು. ಇದನ್ನು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದರಲ್ಲಿ ನೀವು ಲಾಗಿನ್ ಮಾಡೋವಂಥ ವಿಧಾನ ಯಾವ ಥರ ಅಂತಲೂ ಹೇಳಿದ್ದೀನಿ. ಇಲ್ಲಿ ನಾನು ಲಾಗಿನ್ ಮಾಡೋಕ್ಕೆ ಹೋದರೆ ಇದು ನಂದೇ ಬರುತ್ತೆ ಇವಾಗ. ಸೊ ಅದು ಇವಾಗ ಬೇಡ, ಇದ್ರ ಮುಂಚೆನೂ ನಾನು ಅದರದ್ದು ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ನೀವು ಅದನ್ನು ನೋಡಿಕೊಂಡು ತಿಳ್ಕೊಬೋದು. ಓಕೆ, ಲಾಗಿನ್ ಮಾಡಿದ ನಂತರನೇ ಯು ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಬಿಡ್ಡಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಅದು ಗ್ಯಾಪ್ನ ಇರಲಿ. ನೀವು ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಕೊಡುವಾಗ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಡೀಟೇಲ್ಸು ಪ್ರತಿಯೊಂದು ಕೊಟ್ಟು ಲಾಗಿನ್ನಲ್ಲಿ ಆ ಬ್ಯಾಂಕ್ಗೆ ನೀವು 4 ಲಕ್ಷ ರೂಪಾಯಿ EMD ಕಟ್ಟಬೇಕಾಗತ್ತೆ. ಕಟ್ಟಿದ ನಂತರನೇ ನೀವು ಬಿಡ್ಡಿಂಗ್ ಮಾಡ್ಬೋದು. 500 ರೂಪೀಸ್ ಬಂದು ನಿಮಗೆ ಬಿಡ್ಡಿಂಗ್ ಚಾರ್ಜಸ್ ಇರುತ್ತೆ, ಅದು ನಾರ್ಮಲಾಗಿ, ಅದು ನಿಮಗೆ ರೀಇಂಬರ್ಸ್ ಆಗೋಲ್ಲ. ಬಟ್ ಅಕಸ್ಮಾತ್ ನೀವು ಗೆದ್ದ ಪಕ್ಷದಲ್ಲಿ ನೀವು ಮಿಕ್ಕಿದ ಅಮೌಂಟ್ನ ಕಟ್ಟಬೇಕಾಗತ್ತೆ. ಓಕೆ, ಈಗ ಇದು ಏನಿದೆ ಎತ್ತ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇದನ್ನು ಸ್ವಲ್ಪ ದೂರ ತಗೊಳ್ಳೋಣ. ಏನಿದು ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಅಂದರೆ BDA-ಇಂದ ಕೊಟ್ಟಿರೋಂಥ ಡೈಮೆನ್ಷನ್ಸು. ಇದು ನಾರ್ತ್, ವೆಸ್ಟ್ ಮತ್ತು ಸೌತಲ್ಲಿರೋವಂಥದ್ದು. ನಾರ್ತಲ್ಲಿ ಟೋಟಲ್ ಸೈಟ್ಸ್ ಬಂದು ನಿಮಗೆ 42 ಸೈಟ್ಸ್ ಇದೆ. ಆಮೇಲೆ ಸೌತಲ್ಲಿ ಟೋಟಲ್ ಸೈಟ್ ಬಂದು 24 ಸೈಟ್ ಇದೆ. ನೋಡಿ ಹತ್ತಿರದಲ್ಲಿ ತೋರಿಸ್ತೀನಿ. ದೆನ್ ವೆಸ್ಟ್ ಡಿವಿಷನಲ್ಲಿ ಬರೀ 3 ಸೈಟ್ ಇದೆ. ಭಾಳ ಬ್ಯೂಟಿಫುಲ್ ಆಗಿದೆ, ಭಾಳ ಚೆನ್ನಾಗಿದೆ. ಈ ಒಂದು ಸದಾವಕಾಶನ ದಯವಿಟ್ಟು ಕಳ್ಕೊಳಕ್ಕೆ ಹೋಗಬೇಡಿ, ಭಾಳ ಚೆನ್ನಾಗಿದೆ ಇದು, ಆಯಿತಾ. ಇದು ನೋಡಿ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಏರಿಯಾ ಇನ್ ಸ್ಕ್ವೈರ್ ಮೀಟರ್ಸ್. ಇದು ಸ್ಕ್ವೈರ್ ಮೀಟ್ರಲ್ಲಿರೋವಂಥದ್ದು. ಸ್ಕ್ವೈರ್ ಮೀಟ್ರನ್ನ ಹೆಂಗೆ ಕನ್ವರ್ಟ್ ಮಾಡೋದು ಅದನ್ನು ಹೇಳ್ತೀನಿ ನಾನು. ನೀವು ಕ್ಯಾಲ್ಕುಲೇಟ್ರನ್ನ ಆನ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ರ್ ಆನ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಕ್ಯಾಲ್ಕುಲೇಟ್ರ್ ಆನ್ ಮಾಡ್ಕೊತೀನಿ. ಓಕೆ, ಕ್ಯಾಲ್ಕುಲೇಟ್ರ್ ಆನ್ ಮಾಡ್ಕೊಂಡ್ಮೇಲೆ 63 ಇಂಟು 10.7 ಅಂತ ಹಾಕ್ಕೊಳ್ಳಿ. ಸೊ ಟೋಟಲ್ ಸ್ಕ್ವೇರ್ ಫೀಟ್ ಬಂದು ನಿಮಗೆ 674 ಸ್ಕ್ವೇರ್ ಫೀಟ್ ಬರುತ್ತೆ. ಭಾಳ ಚಿಕ್ಕದಾಗಿದೆ, ಚೊಕ್ಕಟವಾಗಿದೆ, ಭಾಳ ಚೆನ್ನಾಗಿದೆ. ಅರ್ಕಾವತಿ ಲೇಔಟು 11th ಬ್ಲಾಕ್ ಶ್ರೀರಾಮ್ಪುರದಲ್ಲಿರೋವಂಥದ್ದು. ನೀವು ಇದನ್ನು ನೋಡಬೇಕು ಅಂತ ಅಂದರೆ ಇಲ್ಲಿ ನೋಡಿ, ನಾರ್ತ್ ಡಿವಿಷನಲ್ಲಿರೋವಂಥ ಫಸ್ಟ್ ಸೈಟ್ ಇದು. ಇದನ್ನು ನೀವು ನೋಡಬೇಕು ಅಂದರೆ ನಾರ್ತ್ ಡಿವಿಷನ್ ಇಲ್ಲಿ ಝೂಮ್ ಮಾಡಬೇಕು. ನೀವು ಝೂಮ್ ಮಾಡಿದಾಗ ಇಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ನೋಡಿ ಸೀರಿಯಲ್ ನಂಬರ್ 15 ಈ ಕಡೆ ಕ್ಲಿಕ್ ಮಾಡಿದೆ, ಸೀರಿಯಲ್ ನಂಬರ್ 10 ಆಯಿತಾ. ಅದನ್ನೇ ಸ್ವಲ್ಪ ಈ ಕಡೆ ತೊಗೊತೀನಿ. ಇದು ಬಂದು 40, ಇದು ಬಂದು 4, ಇದು ಬಂದು ನೋಡಿ 2 ಅದು ಬಂದು ಬೇರೆ. ಓಕೆ, ಇದು 3 ಇದೆ. ದೆನ್ ಈ ಕಡೆ ಬಂದು 34, ಇದು 5th ಸೀರಿಯಲ್ ನಂಬರ್, 4th ಸೀರಿಯಲ್ ನಂಬರ್. ನಾನು ಇದರಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಝೂಮ್ ಮಾಡಿಕೊಂಡೆ ನೀವು ಸೆಲೆಕ್ಟ್ ಮಾಡಿ, ನಿಮಗೆ ಆರಾಮಾಗಿ ಈಸಿಯಾಗಿ ನಿಮಗೆ ಪೂರ್ತಿ ಬೌಂಡ್ರಿದೆ ಗೊತ್ತಾಗುತ್ತೆ. ನೋಡಿ ಸೀರಿಯಲ್ ನಂಬರ್ 1 ಸಿಕ್ಬಿಡ್ತು ನಮಗೆ. ನಾನು ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ ನಿಮಗೆ. ಈ ಆಕ್ಷನ್ ಸೈಟ್ ಸೀರಿಯಲ್ ನಂಬರ್ 1 ಅರ್ಕಾವತಿ, ಇದರಲ್ಲಿ 11th ಬ್ಲಾಕ್ ಶ್ರೀರಾಮ್ಪುರ. ಸೈಟ್ ನಂಬರ್ ಬಂದು 187. ನೋಡಿ ನಾನಿಲ್ಲಿ ನಿಮಗೆ ತೋರಿಸಿದ್ನಲ್ಲ, ಈ ತೋರಿಸಿರೋಂಥದ್ದೇ ಸೈಟು. ನೋಡಿ ಇಲ್ಲಿ ನಾನು ನಿಮಗೆ ತೋರಿಸಿರೋಂಥದ್ದು ಅರ್ಕಾವತಿ 11th ಬ್ಲಾಕ್ ಶ್ರೀರಾಮ್ಪುರ, ಸೀರಿಯಲ್ ನಂಬರ್ 187. ನಾರ್ತ್ ಈಸ್ಟ್ ಟು ವೆಸ್ಟ್ ಬಂದು 9 ಇದೆ, ನಾರ್ತ್ ಟು ಸೌತ್ ಬಂದು ನಿಮಗೆ 7 ಇದೆ. ಅಂತ ಅಂದರೆ ಟೋಟಲ್ ಸ್ಕ್ವೈರ್ ಮೀಟ್ರಲ್ಲಿ 63 ಇದೆ. ಓಕೆ, ಇದನ್ನು ನಾನು ನಿಮಗೆ ಡೈರೆಕ್ಟಾಗಿ ಈ ಜಾಗದಲ್ಲಿ ತೋರಿಸ್ತಾ ಇದ್ದೀನಿ. ಈ ಆಕ್ಷನ್ ಸೈಟ್ ಬಂದು ಸೀರಿಯಲ್ ನಂಬರ್ ಇದು, ಸೈಟ್ ನಂಬರ್ ಇದು. ಈಸ್ಟ್ ಟು ವೆಸ್ಟ್ ಇಷ್ಟಿದೆ, ನಾರ್ತ್ ಟು ಸೌತ್ ಇಷ್ಟಿದೆ. ಟೋಟಲ್ ಸ್ಕ್ವೈರ್ ಮೀಟರ್ ಇದು, ಸ್ಕ್ವೈರ್ ಫೀಟ್ ಅಲ್ಲ. ಸೊ ನೀವು ಹಂಗಾದರೂ ನೋಡ್ಬೋದು. ಇಲ್ಲಿ ಒತ್ತಿದ ತಕ್ಷಣ ಬೇಕಾದ್ರೆ ಇದ್ರ ಥ್ರೂ ನೀವು
ಗೂಗಲ್ ಮ್ಯಾಪ್ಗೆ ಅದನ್ನು ಹೋಗಬೇಕಾಗತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಡ್ ಮಾಡೋಕ್ಕಿಂತ ಮುಂಚೆ ಆ ಜಾಗಕ್ಕೆ ಒಂದು ಸತಿ ಭೇಟಿ ಕೊಟ್ಟು ಹೋಗಿ. ನೋಡಿ, ಹತ್ತಿರದಲ್ಲಿ ರೈಲ್ವೆ ಪ್ಯಾರಲಲ್ ರೋಡ್ ಇದೆ, BBMP ಪಬ್ಲಿಕ್ ಪಾರ್ಕ್ ಇದೆ, ಭಾಳ ಚೆನ್ನಾಗಿದೆ ಇದು ಜಾಗ. ಆಮೇಲೆ ಇದನ್ನು ನಾನು ಹತ್ತಿರದಲ್ಲಿ ತೋರಿಸ್ತೀನಿ. ಇದನ್ನು ಹತ್ತಿರದಲ್ಲಿ ಹೋದಾಗ ನೋಡಿ, ಇದು ಜಾಗ. ಓಕೆ, ಈ ಜಾಗ ನೀವು ಹೋಗಬೇಕಾಗಿರೋಂಥದ್ದು. ಇಲ್ಲಿಂದ ನೀವು ಡೈರೆಕ್ಷನ್ ಹಾಕ್ಕೊಂಡಾಗ ನಾನು ಮೆಜೆಸ್ಟಿಕ್ಕಿಂದ ಹಾಕೋತೀನಿ ಅಂದ್ಕೊಳ್ಳಿ. ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಎಷ್ಟು ದೂರ ಆಗುತ್ತೆ, ಇದನ್ನು ನಾನು ಸ್ವಲ್ಪ ಇದನ್ನು ಕ್ಯಾನ್ಸಲ್ ಮಾಡಿ ತಿರ್ಗಾ ತೊಗೊತೀನಿ. ಆವಾಗ ನನಗೆ ಈಸಿ ಆಗುತ್ತೆ, ಯಾವುದೇ ಥರದ ಗೊಂದಲ ಬೇಡ. ಮೆಜೆಸ್ಟಿಕ್ಕಿಂದ ನೋಡಿ, ಈಗ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಎಷ್ಟು ದೂರ ಆಗುತ್ತೆ. ದ ನಿಯರೆಸ್ಟ್ ವೇ ಈಸ್ ದಿಸ್ ಒನ್, ಐ ಥಿಂಕ್ ಸೊ. ಓಕೆ, ಹೌದು, 15 ಕಿಲೋಮೀಟರ್ಸ್ ಆಗುತ್ತೆ. 15 ಕಿಲೋಮೀಟರ್ಸ್ ಮೆಜೆಸ್ಟಿಕ್ಕಿಂದ. ಸೊ ನಿಮ್ಮ ಏರಿಯಾನ ದಯವಿಟ್ಟು ಈ ಜಾಗದಲ್ಲಿ ಹಾಕಿ. ಅಲ್ಲಿಂದ ಅಲ್ಲಿಗೆ ನಿಮಗೆ ಡೈರೆಕ್ಟಾಗಿ ಬರುತ್ತೆ. A-Z ರಾಕ್ ವ್ಯೂ ಅಪಾರ್ಟ್ಮೆಂಟ್ ಬ್ಲಾಕ್ ಅಲ್ಲಿ ಹತ್ತಿರದಲ್ಲಿರುವಂಥದ್ದು. ಇದನ್ನು ನೀವು ನೋಡಬಹುದು. ಓಕೆ, ಸೊ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಸೊ ಈ ಒಂದು ಸದಾವಕಾಶನ ಕಳ್ಕೊಳಕ್ಕೆ ಹೋಗಬೇಡಿ, ಭಾಳ ಚೆನ್ನಾಗಿದೆ. ಈ ಸತಿ ಆಗುವಂಥ ಬಿಲ್ಡಿಂಗ್ ಮಾತ್ರ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರೋಂಥ ಜಾಗ ಇದೆ. ಅರ್ಕಾವತಿ ಲೇಔಟು ನೋಡಿ, ಇದು ಅರ್ಕಾವತಿ ಲೇಔಟು. ನಿಮಗೆ ಪೂರ್ತಿ ಬೌಂಡ್ರಿನೇ ಸಿಗುತ್ತೆ. ನಾರ್ತಲ್ಲಿ HRBR ಲೇಔಟ್ ಈ ಕಡೆ ಒಂದಿದೆ, ಅದಾದಮೇಲೆ ಇಲ್ಲೊಂದಿದೆ ನೋಡಿ. ಇದು ಬಂದು ನಿಮಗೆ 42 FE, ಇದು ಗಂಗೇನಹಳ್ಳಿ. ಇದೂ ಅಷ್ಟೇ ಸೈಟ್ ನಂಬರ್. ಇದು 11.7 ಪ್ಲಸ್ ಇದು ಸ್ವಲ್ಪ ಬ್ಯೂಟಿಫುಲ್ಲಾಗಿ ಸ್ವಲ್ಪ ಆಡಾಗಿದೆ ಸೈಟ್. ಇದು 172.57 ಸ್ಕ್ವೈರ್ ಮೀಟರ್ಸ್ ಇದೆ. ಓಕೆ, ಇದು ಮಹಾಲಕ್ಷ್ಮಿ ಲೇಔಟ್. ಈ ಕಡೆ ಸೈಡ್ ಇದರಲ್ಲಿ ನಿಮಗೆ ಲೇಔಟ್ ಕಾಣಿಸ್ತಾ ಇರೋದು ಏನು ಬ್ಲೂ ಥರ ನಿಮಗೇನು ಕಾಣ್ತಾ ಇದೆ ನೋಡಿ, ಇಲ್ಲಿ ಏನು ನಿಮಗೆ ಬ್ಲೂ ಕಾಣ್ತಾ ಇದೆ, ದೀಸ್ ಆರ್ ದಿ ಲೇಔಟ್ ಬೌಂಡ್ರೀಸ್. ಈ ಲೇಔಟ್ ಬೌಂಡ್ರೀಸ್ ನಾನು ಅನ್ಟಿಕ್ ಮಾಡಿದ್ರೆ ನಿಮಗೆ ಕಾಣಿಸಲ್ಲ. ಇದನ್ನು ನೋಡಿ, ಈ ಅನ್ಟಿಕ್ ಮಾಡಿದ್ರೆ ಕಾಣಿಸಲ್ಲ. ಆಮೇಲೆ ನಿಮಗೆ ಇದು ಅಷ್ಟೇ, ಈ ಆಪ್ಷನ್ ಸೈಟ್ ಐಕಾನ್ ಇದನ್ನು ಒತ್ತಿದ ತಕ್ಷಣ ನಿಮಗೆ ಆ ಸೈಟ್ ಐಕಾನು ನಿಮಗೆ ಕಾಣಲ್ಲ. ನಿಮ್ಗೆ ಅದು ಕಾಣಿಸ್ಬೇಕು ಅಂದರೆ ದಯವಿಟ್ಟು ಇದನ್ನು ಟಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅದು ಆಪ್ಷನ್ ಸೈಟ್ ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ ಸೈಟ್ ಬೌಂಡ್ರಿನೂ ಅಷ್ಟೇ, ಆ ಜಾಗಕ್ಕೆ ನೀವು ಅದನ್ನು ಅನ್ಟಿಕ್ ಮಾಡಿದ್ರೆ ಅಲ್ಲಿ ಇರೋವಂಥ ಬೌಂಡ್ರಿ ಕಾಣಿಸಲ್ಲ. ಇದು ಏನು ಬೌಂಡ್ರಿ ಅಂತ ಕೇಳ್ತೀರಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ವೆಸ್ಟ್ ಡಿವಿಷನಲ್ಲಿ ಇರೋವಂಥದ್ದು 3 ಸೈಟು. ಓಕೆ, ಈಗ ನಾನು ಇದನ್ನು ಈ ಆಪ್ಷನ್ದು ಲೇಔಟ್ ಬೌಂಡ್ರಿ ಹಾಕ್ಕೊಂಡೆ. ಇಲ್ಲಿ ನಿಮಗೆ ಲೇಔಟ್ ಬೌಂಡ್ರಿ ಕಾಣಿಸ್ತಾ ಇದೆ. ಓಕೆ, ಲೇಔಟ್ ಬೌಂಡ್ರಿ ಕಾಣಿಸಿದಾಗ ಇದು ಹಂಗೆ ಇರಲಿ. ನಾನೇನು ಮಾಡ್ತೀನಿ, ಈ ಆಪ್ಷನ್ ಸೈಟ್ದು ಏನು ಬೆಲೂನ್ ಥರ ಇದೆಯಲ್ಲ ಅದನ್ನು ಅನ್ಟಿಕ್ ಮಾಡ್ತೀನಿ. ನೋಡಿ, ಈ ಆಪ್ಷನ್ ಸೈಟ್ ಬೌಂಡ್ರಿ ಇದೆ. ಇಲ್ಲಿ ನಿಮಗೆ ಹತ್ತಿರದಲ್ಲಿ ಹೋಗಿ ತೋರಿಸಿದಾಗ ಆ ಬೌಂಡ್ರಿ ನಿಮಗೆ ಇಷ್ಟೇ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದು ನಿಮಗೆ ಸೇಲ್ಗಿರೋವಂಥದ್ದು, ಪ್ಲಸ್ ಅದರದ್ದು ಸೈಟ್ ನಂಬರು ಸಹ ಇರುತ್ತೆ ಅದರ ಮೇಲೆ. ನೋಡಿ, ಕಾಣ್ತಾ ಇದೆಯಾ, 2532. ಈ ಜಾಗನ ನಿಮಗೆ ಮಾರೋದಕ್ಕೆ ಕೊಡೋವಂಥದ್ದು. ಇದು ಈಸಿಯೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ವೇ ಯಾವುದು ನಮ್ಮ BDAಯಿಂದ ಕೊಡ್ತಾ ಇರೋವಂಥದ್ದು. GIS ಅಂತ ಅಂದರೆ ಸ್ಯಾಟಲೈಟ್ ಥ್ರೂ ನಿಮಗೆ ಕೊಡೋವಂಥ ಇಮೇಜು ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ನಿಮಗೆ ತಿರ್ಗಾ ಬೆಲೂನ್ ಬರಬೇಕು ಅಂದರೆ ಇದನ್ನು ಟಿಕ್ ಮಾಡಿದಾಗ ಈ ಜಾಗದಲ್ಲಿ ನಿಮಗೆ ಅದೇ ಥರ ತಿರ್ಗಾ ಜಾಗಕ್ಕೆ ಬಂದ್ಬಿಡುತ್ತೆ ಡಿವಿಷನ್. ಓಕೆ, ಸೊ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ವೇ ಟು ಸಿ ದಿಸ್. SM ವಿಶ್ವೇಶ್ವರ ಲೇಔಟ್ ಹತ್ರ ಎಲ್ಲ ಭಾಳ ಜನ ಕೇಳ್ತಾ ಇದ್ದಾರೆ ವಿಶ್ವೇಶ್ವರ ಲೇಔಟ್ ಬಗ್ಗೆ. ಅದರದ್ದು ನಾನು ಅತಿ ಶೀಘ್ರದಲ್ಲಿ ಇನ್ನೂ ಬೇರೆ ಎಪಿಸೋಡ್ಗಳನ್ನ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಕೊಟ್ಟಷ್ಟು ನಮಗೂ ಖುಷಿ ಆಗುತ್ತೆ. ಓಕೆ, ನೋಡಿ, ಇಲ್ಲಿ ನಾನು ಇದು ಬೆಲೂನ್ದು ಮಾರ್ಕ್ ತೆಗಿದ ತಕ್ಷಣ ನಿಮಗೆ ಆ ಲೇಔಟ್ ಕ್ಲೀನಾಗಿ ನಿಮಗೆ ಕಾಣಿಸುತ್ತೆ. ಆ ಲೇಔಟ್ ಬೌಂಡ್ರಿ ಏನು ಅಂತ, ಎಷ್ಟು ನಿಮಗೆ ಸೇಲ್ ಆಗುತ್ತೆ, ಯಾವುದು ನಿಮಗೆ ಬಿಡ್ಡಿಂಗ್ ಬಂದಿದೆ, ಎಷ್ಟು ಜಾಗ ನಿಮ್ಮದು ಅಂತ ಗೊತ್ತಾಗುತ್ತೆ. ನೀವು ಬಿಡ್ ಮಾಡೋದಕ್ಕಿಂತ ಮುಂಚೆ ಈ ಜಾಗನ ಫೋಟೋ ಹಿಡ್ಕೊಂಡು ಆ ಜಾಗಕ್ಕೆ ನೀವು ಲೊಕೇಶನ್ಗೆ ಹೋಗಿ ಒಂದು ಸತಿ ಭೇಟಿ ಕೊಟ್ಟು ಅದಾದ ನಂತರ ಅದನ್ನು ಇಂಟ್ರೆಸ್ಟ್ ಆಫ್ ಬಿಡ್ಡಿಂಗ್ನ ತೋರಿಸಿ, ಆಯಿತಾ. 3359 ನೋಡಿ, 3359 ಎಲ್ಲಿದೆ ಅಂತ ತೋರಿಸ್ತೀನಿ. 3359 ಬಂದು ಇದು ಇರೋವಂಥದ್ದು ವೆಸ್ಟ್ ಡಿವಿಷನಲ್ಲಿ. ಸೊ ವೆಸ್ಟ್ ಡಿವಿಷನಲ್ಲಿ ನೀವು ಪೂರ್ತಿ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋದಾಗ ನೋಡಿ, ಇಲ್ಲಿ ಇದೆ ನೋಡಿ, MV ಲೇಔಟ್ 4th ಬ್ಲಾಕ್ ರಾಮಚಂದ್ರ 3359, ಆಯಿತಾ. 189 ಸ್ಕ್ವೈರ್ ಮೀಟರ್ಸ್ ಇದೆ. ಓಕೆ, ಇದನ್ನೇ ನಾನು ನಿಮಗೆ ತೋರಿಸಿದ್ದು ನೋಡಿ. ಈ ಜಾಗ ನಿಮಗೆ 189 ನೋಡಿ ಇದೆ. ಸೀರಿಯಲ್ ನಂಬರ್ 2ನಲ್ಲಿರೋವಂಥದ್ದು 3359. ಸೊ ಇದೇ ಥರ ನಿಮಗೆ ಮಾಹಿತಿಗಳು ಬೇಕು ಅಂದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನೋ ಡೌಟ್ಸ್ ಇದ್ದರೂ ಕೇಳಿ.
ಯಥೇಚ್ಛವಾಗಿ ಹೇಳಿದಷ್ಟು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾವುದಾದ್ರೂ ಒಂದು ಜಾಗ ನಿಮಗೆ ನಾರ್ತಲ್ಲಿ ಬೇಕು, ಸೌತಲ್ಲಿ ಬೇಕು, ಈಸ್ಟಲ್ಲಿ ಬೇಕು. ಈಸ್ಟಲ್ಲಿಲ್ಲ ಈ ಸತಿ, ಈ ಒಂದು ಆಪ್ಷನಲ್ಲಿ ಈಸ್ಟಲ್ಲಿಲ್ಲ. ಇದರಲ್ಲಿರೋಂಥದ್ದು ನಾರ್ತ್, ವೆಸ್ಟ್ ಮತ್ತು ಸೌತ್ ಡಿವಿಷನು ಯಾವ ಥರ ನೋಡೋದು ಅಂತಲೂ ಹೇಳಿದ್ದೀನಿ. ಸೌತ್ ಡಿವಿಷನಲ್ಲಿ ನಾನು ನಿಮಗೆ ತೋರಿಸಿಲ್ಲ ನೋಡಿ. ಸೌತ್ ಡಿವಿಷನಲ್ಲೂ ಅದೇ ಥರ ಇದೆ. ನಾನು ಇಲ್ಲಿ ಬೆಲೂನ್ದು ಇದನ್ನು ಹಾಕಿಲ್ಲ, BD ಇದು ಹಾಕಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಿ ನೋಡಿ, ಒಂದು ಕ್ಲಿಕ್ ಮಾಡ್ತೀನಿ, ನಿಮಗೆ 11th ಬನಶಂಕರಿ 6th ಸ್ಟೇಜ್ 4th ಬ್ಲಾಕ್ ಲಿಂಗಧಾರಣಹಳ್ಳಿ. ಸೊ ಸೈಟ್ ನಂಬರ್ ಬಂದು 11819. ಈಸ್ಟಿಂದ ವೆಸ್ಟ್ಗೆ 18 ಪ್ಲಸ್ ಈ ಕಡೆಯಿಂದ ಈ ಕಡೆಗೆ 10 ಪ್ಲಸ್ 15 ಅಂದರೆ ಆರ್ಡ್ ಇರುತ್ತೆ ಒಂಚೂರು. 225 ಇದೆ. ಓಕೆ, ಸೊ ಇದನ್ನು ನೀವು ನಾನು ತಿರ್ಗಾ ಹೇಳ್ತೀನಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ. ಅದಾದ ನಂತರ ಫಸ್ಟು ನಿಮಗೆ ತಿಳಿಸ್ಕೊಡ್ಬೇಕಾಗಿರೋದು ಅದು ಎಷ್ಟು ಅಮೌಂಟ್ ಆಗುತ್ತೆ ಅಂತ ತಿಳ್ಕೊಬೇಕು. ಓಕೆ, ಫಸ್ಟ್ ಅದನ್ನು ಎಷ್ಟು ತಿಳ್ಕೊಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ವೆಸ್ಟ್ ಝೋನ್ದು ಒಂದು ನಾನು ನಿಮಗೆ ತೋರಿಸ್ತೀನಿ. ಓಕೆ, ವೆಸ್ಟ್ ಝೋನ್, ಓಕೆ, ವೆಸ್ಟ್ ಜಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮಗೆ ಇರೋವಂಥದ್ದು ಅಲ್ಲಿ ಸ್ಟಾರ್ಟಿಂಗ್ ಬಿಡ್ ಪ್ರೈಸ್ ಬಂದು 84,000 ಇದೆ. ಆಯಿತಾ. ಎರಡನೇ ಸೈಟ್ ಬಂದು ಅದು 84,000 ಇದೆ. ಮೂರನೇ ಸೈಟ್ ಬಂದು ಅದು 84,000 ಇದೆ. ಸೊ ಲೆಟ್ ಅಸ್ ಗೋ ಟು ದಿಸ್. ಈಗ ನಿಮಗೆ ವೆಸ್ಟ್ ಝೋನ್ದು ನಾನು ನಿಮಗೆ ಮೊದಲನೇ ಸೈಟ್ ತೋರಿಸ್ತೀನಿ. ಈ ಸೈಟು, ಓಕೆ, ಈ ಸೈಟ್ ಬಂದು ನೋಡಿ, ಸೀರಿಯಲ್ ನಂಬರ್ 1, ಆಯಿತಾ, ಸರ್ MV ಲೇಔಟ್ 6th ಬ್ಲಾಕ್ ಉಳ್ಳಾಳು ಮೇಘನಹಳ್ಳಿ. ಓಕೆ, 2532. ಈಸ್ಟಿಂದ ವೆಸ್ಟ್ಗೆ 12, ನಾರ್ತಿಂದ ಸೌತ್ಗೆ 8. ಸೊ 96 ಸ್ಕ್ವೇರ್ ಫೀಟ್ ಇದೆ. ಸ್ಕ್ವೇರ್ ಮೀಟರ್ ಇದೆ, ಸ್ಕ್ವೇರ್ ಫೀಟ್ ಅಲ್ಲ ಅದು. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆ್ಯಂಡ್ ವಿ ವಿಲ್ ಕ್ಯಾಲ್ಕುಲೇಟ್ ವಾಟ್ ದ ಅಮೌಂಟ್ ವುಡ್ ಬಿ. ಓಕೆ, ಈಗ ಇಲ್ಲಿಗೆ ಹೋಗೋಣ. ಮೊದಲನೇ ನೋಡಿ 3359. ಇದನ್ನೇ ಅಲ್ವಾ ನೋಡಿದ್ದು ನಾವು. ಹೌದು, ಸೀರಿಯಲ್ ನಂಬರ್ 1 ನೋಡಿದ್ದು. ಸೀರಿಯಲ್ ನಂಬರ್ 1 ನೋಡಿದ್ದು 2532 ನೋಡಿರೋಂಥದ್ದು. ಓಕೆ, ಇದ್ರದ್ದು ಕ್ಯಾಲ್ಕುಲೇಷನ್ ಹಾಕೋಣ. 96 ಇದೆ. 96ಗೆ ಜಸ್ಟ್ ಕಮ್ ಡೌನ್ ಟು ದ ಕ್ಯಾಲ್ಕುಲೇಟರ್. 96 ಇಂಟು 10.7 ಆಯಿತು. ಇದು ಟೋಟಲ್ ಸ್ಕ್ವೇರ್ ಫೀಟ್. ಓಕೆ, 1027 ಸ್ಕ್ವೇರ್ ಫೀಟು ಇದಿರೋಂಥದ್ದು. ನಾನು ಇಲ್ಲಿ ತೋರಿಸಿರೋಂಥದ್ದು ಸ್ಕ್ವೇರ್ ಮೀಟ್ರಲ್ಲಿ ನೋಡಿ. ಇದು ಸ್ಕ್ವೇರ್ ಮೀಟರು, ಇದು ಬಂದು ನಿಮಗೆ ಸ್ಕ್ವೇರ್ ಫೀಟ್ ಇರೋಂಥದ್ದು. ಸೊ ಈಗ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ಅಂತ ತಿಳ್ಕೊಬೇಕು ಅಂತ ಅಂದರೆ, ನಾನು ಇದ್ರ ಮುಂಚೆ ನಿಮ್ಗೆ ಹೇಳಿದೆ. ಇದಕ್ಕೆ ಅಮೌಂಟ್ ಬಂದು ನೋಡಿ, ಇಲ್ಲಿ 84,000 ಇದೆ. 84,000 ಅಂತ ಅಂದಾಗ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟಾಗುತ್ತೆ ಅಂತ ತಿಳ್ಕೊಬೇಕು ಅಂತ ಅಂದರೆ, ಇದನ್ನು ಡೈರೆಕ್ಟಾಗಿ ತಿರ್ಗಾ ಕ್ಯಾಲ್ಕುಲೇಟ್ರಿಗೆ ಹೋಗಿ, ಕ್ಯಾಲ್ಕುಲೇಟ್ರ್ ಹೋಗಿದ ತಕ್ಷಣ ಇದು ಡಿವೈಡೆಡ್ ಬೈ ಗ್ಯಾಪ್ನ ಇರಲಿ, ಡಿವೈಡೆಡ್ ಬೈ ಎಷ್ಟಾಯ್ತದು, 84,000ನ 84,000ನ ಡಿವೈಡೆಡ್ ಬೈ 10.7 ಅಂತ ಹಾಕಿದ್ರೆ ನಿಮಗೆ ಒಂದು ಸ್ಕ್ವೇರ್ ಫೀಟ್ಗೆ ನಿಮಗೆ ಕರೆಕ್ಟಾಗಿ 7,850 ರೂಪಾಯಿ ನಿಮಗೆ ಸ್ಕ್ವೇರ್ ಫೀಟ್ ಬೀಳುತ್ತೆ. ಓಕೆ, ಒಂದು ಸ್ಕ್ವೇರ್ ಫೀಟ್ಗೆ. ಸೊ ಟೋಟಲ್ ಸ್ಕ್ವೇರ್ ಫೀಟ್ ಈಗ ಎಷ್ಟಿದೆ, ಇಂಟು 1027 ಇಷ್ಟಿದೆ. 1s 10s 100,000 10,000 ಲ್ಯಾಕ್ 80 ಲಕ್ಷ ಇದೆ. ಅದಾದಮೇಲೆ ಬಿಡ್ಡಿಂಗ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಅದು ಇನ್ನೂ ಹೈ ಹೋಗುತ್ತೆ. ಒಂದು ಸತಿ ಬಿಡ್ ಮಾಡಿದಾಗ ನೀವು 500 ರೂಪಾಯಿನ ಜಾಸ್ತಿ ಮಾಡ್ಬೋದು. ಮಲ್ಟಿಪಲ್ಸ್ ಅದು 1 2 3 4 ಆ ಥರ ಮಲ್ಟಿಪಲ್ಸ್ ಬರುತ್ತೆ. ಸೊ ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಏನು ವಿಚಾರ ಅಂತ ಹೇಳ್ತೀನಿ, ಹೆಂಗೆ ಅಂತಲೂ ಹೇಳ್ತೀನಿ. ನನ್ನ ಮೇಲ್ ಐಡಿಗೆ hellorahulofficial@gmail.com HELLORAHULOFFICIAL ಇದಕ್ಕೆ ಮೇಲ್ ಹಾಕಿ ನಾನೆಲ್ಲ ವಿಚಾರಗಳನ್ನ ತಿಳಿಸ್ತೀನಿ. ಇದಕ್ಕೆ ನಿಮಗೆ ವೆಸ್ಟ್ ಝೋನ್ಗೆ ಇರೋವಂಥ ಅಮೌಂಟ್ ಬಂದು ಸ್ಟಾರ್ಟಿಂಗ್ ಇನಿಷಿಯಲ್ ಬಿಡ್ ಪ್ರೈಸ್ ಬಂದು 84,000 ಇದೆ. ಅದೇ ರೀತಿಯಲ್ಲಿ ಈ ಕಡೆ ಬಂದು ನಿಮಗೆ 87,500 ರೂಪಾಯಿ ಇದೆ. ಬಟ್ ಚೇಂಜ್ ಆಗುತ್ತೆ ಒಂದೊಂದಕ್ಕೆ. ನಾರ್ತ್ ಝೋನಲ್ಲಿ ಎಲ್ಲದಕ್ಕೂ 87,500 ಅಂತ ಅಂದ್ಕೋಬೇಡಿ. ಇದೆಲ್ಲ 87,000 ಇದೆ. ಇಲ್ಲಿ ಒಂದು ನೋಡಿ 75,000 ಇದೆ. ಅದೇ ಥರ ಇಲ್ಲಿ 73,500 ರೂಪಾಯಿ ಇದೆ. ಸೊ ಚೇಂಜ್ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ಇದೆ. 1,58,000ದಿಂದನೇ ಇನಿಷಿಯಲ್ ಬಿಡ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಆಯಿತಾ. ಇದು 11.70 ಅಂದರೆ ಈಸ್ಟ್ ವೆಸ್ಟು ಮತ್ತು ನಾರ್ತಿಂದ ಸೌತ್ಗೆ ಟೋಟಲ್ ಬಂದು 172.57 ಇದೆ. ಇದನ್ನು ಒಂದು ನಾನು ನಿಮಗೆ ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ರಿಗೆ ಹೋಗ್ಬಿಟ್ಟು
172.57 ಇಂಟು 10.7 ಅಂತ ಅಂದರೆ ಟೋಟಲ್ ಸ್ಕ್ವೇರ್ ಫೀಟು 1846 ಸ್ಕ್ವೇರ್ ಫೀಟ್ ಇದೆ. ಓಕೆ, ಇದು ಟೋಟಲ್ ಸ್ಕ್ವೇರ್ ಫೀಟು. ನಾನು ಇದ್ರ ಮುಂಚೆನೂ ಹೇಳಿದೆ, ಇದು ನಿಮಗೆ ಇರೋವಂಥದ್ದು. ಈಗ 1,58,000 ಏನಿದೆ ಅದನ್ನು ಹಾಕ್ಕೊಳ್ಳಿ. 1,58,000 ಏನಿದೆ ಅದನ್ನು ಹಾಕ್ಕೊಂಡು ಡಿವೈಡೆಡ್ ಬೈ 10.7 ಅಂತ ಹಾಕಂದರೆ ನಿಮಗೆ ಒಂದು ಸ್ಕ್ವೇರ್ ಫೀಟ್ಗೆ ಪ್ರೈಸ್ ಗೊತ್ತಾಗುತ್ತೆ. 14,766 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಆಗುತ್ತೆ. ಓಕೆ, ಬಿಡ್ಡಿಂಗು ಅದ್ರ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂತ ದಯವಿಟ್ಟು ಮೇಲ್ ಐ ಡಿಗೆ ನಮಸ್ತೆ ಅಂತ ಹಾಕ್ಬಿಟ್ಟು BD ಅಂತ ಹಾಕಿ ಈಗಿಂದೇನೈತೆ ಅದನ್ನು ಕಳಿಸ್ತೀನಿ. ಈ ಒಂದು PDF ಪ್ಲಸ್ ಲೊಕೇಶನ್ PDF ಅದಲ್ಲದೆ ನಿಮಗೆ ಇಲ್ಲಿ ಕೊಟ್ಟಿದ್ದೀನಲ್ಲ ಇದನ್ನು ಸಹ ನಿಮಗೆ ಕಳಿಸ್ತೀನಿ. ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನನಗೆ ಇಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಬೋದು, ಅದು ಏನು ತೊಂದರೆ ಇಲ್ಲ. ಡೈರೆಕ್ಟಾಗಿ ಈ ಆಪ್ಷನ್ ನೋಟಿಫಿಕೇಷನ್ನ ಒತ್ತಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಜಿಯೋ ಟ್ಯಾಗಿಂಗು ಸಹ ನಿಮಗೆ ಡೌನ್ಲೋಡ್ ಆಗುತ್ತೆ. ಆಮೇಲೆ ಗೂಗಲ್ ಮ್ಯಾಪ್ ಲಿಂಕ್ ಅಂತ ಏನು ಹೇಳಿದ್ನಲ್ಲ GIS ಅದನ್ನು ಸಹ ಡೌನ್ಲೋಡ್ ಆಗುತ್ತೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ, ಭಾಳ ಒಳ್ಳೆಯ ಅವಕಾಶ ಇದು. ಪ್ರತಿಯೊಬ್ಬರೂ ಇದಕ್ಕೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇನ್ನೊಂದು ವಿಚಾರ ಹೇಳೋದನ್ನ ನಾನು ಮರ್ತೋದೆ. ಈ ಒಂದು ಯಾವ ಥರ ಇದನ್ನು ನಾವು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ಆಪ್ಷನ್ ಮತ್ತು ಈ ಆಪ್ಷನ್ ಸೈಟ್ ಬೌಂಡ್ರಿ ಅನ್ನೋದೇನಿದೆ, ನೀವು ನಿರ್ದಿಷ್ಟವಾದಂಥ ಪ್ರದೇಶಕ್ಕೆ ಝೂಮ್ ಮಾಡಿದಾಗ ನೋಡಿ, ಇಲ್ಲಿ ನಿರ್ದಿಷ್ಟವಾದಂತಹ ಒಂದು ಪ್ರದೇಶಕ್ಕೆ ನೀವು ಝೂಮ್ ಮಾಡಿದಾಗ, ಉದಾಹರಣೆಗೆ ಉತ್ತರ ವಿಭಾಗದಲ್ಲಿ ಅರ್ಕಾವತಿ ಲೇಔಟಲ್ಲಿ ನೋಡಿ, ಅರ್ಕಾವತಿ ಲೇಔಟಲ್ಲಿ ನೀವು ಉತ್ತರ ವಿಭಾಗ, ಈ ಪೂರ್ವ ಪಶ್ಚಿಮ ಉತ್ತರ ನೋಡಿ, ಇದು ಅರ್ಕಾವತಿ ಲೇಔಟ್ ಈ ಕಡೆ ಬರುತ್ತೆ. ಓಕೆ, ಇದನ್ನು ಸ್ವಲ್ಪ ಹತ್ರ ತೊಗೊಂಡ್ರೆ ನಿಮಗೆ ಅರ್ಕಾವತಿ ಲೇಔಟ್ ಕಾಣಿಸುತ್ತೆ. ಓಕೆ, ಅರ್ಕಾವತಿ ಲೇಔಟು ಅಥವಾ ಯಾವುದಾದ್ರೂ ದಕ್ಷಿಣ ವಿಭಾಗದಲ್ಲಿ ನೀವು ಬನಶಂಕರಿ ಲೇಔಟ್ಗಾದರೂ ನೀವು ನೋಡಿದಾಗ ಲೇಔಟ್ ಬೌಂಡ್ರಿ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಇದು ಅಧಿಕೃತವಾಗಿ ನಿಮ್ಮ ಲೇಔಟ್ಗೆ ಹೊರ ರೇಖೆಗಳು ಏನಿದೆ ಅದನ್ನು ತೋರಿಸುತ್ತೆ. ಈ ಆಪ್ಷನ್ ಸೈಟ್ ಐಕಾನ್ ಮತ್ತು ಈ ಆಪ್ಷನ್ ಸೈಟ್ ಬೌಂಡ್ರಿ ಆಯ್ಕೆ ಮಾಡಿದಾಗ, ಕ್ಲಿಕ್ ಮಾಡಿದಾಗ ಈ ಪೋರ್ಟಲ್ಲಿ ಹರಾಜಾಗುವಂಥ ನಿರ್ದಿಷ್ಟವಾದಂಥ ಸೈಟ್ ಮೇಲೆ ಇರೋವಂಥ ಐಕಾನ್ ನಿಮಗೆ ತೋರಿಸುತ್ತೆ. ಅದು ಜ್ಞಾಪನ ಇರಲಿ. ಓಕೆ, ಸ್ಯಾಟ್ಲೈಟ್ನಿಂದ ಇದು ಬಹಳ ಸುಲಭ ಆಗಿದೆ. ಹತ್ತಿರದಲ್ಲಿ ಹೈ ಟೆನ್ಷನ್ ವಿದ್ಯುತ್ ಲೈನ್ಗಳು ಮತ್ತು ಹಾದು ಹೋಗಿರುವಂಥ ಎಲ್ಲ ವಿಚಾರಗಳನ್ನ ಇದರಲ್ಲಿ ಪರಿಶೀಲನೆ ಮಾಡ್ಬೋದು. ರಸ್ತೆ ನೈಜ ಅಗಲ ಎಷ್ಟಿದೆ ಅದನ್ನು ನೀವು ಖಚಿತಪಡಿಸ್ಕೊಬೋದು. ಪಕ್ಕದಲ್ಲಿರುವಂಥ ಸೈಟ್ಗಳು, ಮನೆಗಳು ಪ್ರತಿಯೊಂದು ಖಾಲಿ ಇದೆಯಾ ಇಲ್ವಾ ಎಂದು ನೋಡ್ಬೋದು. ಆಮೇಲೆ ರಾಜಕಾಲುವೆ ಅಥವಾ ತಗ್ಗು ಪ್ರದೇಶ ಇದೆಯಾ ಅದೆಲ್ಲ ನೀವು ತಿಳ್ಕೊಬೋದು. ಸೊ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೈಟ್ ನಂಬರ್ ಮತ್ತು PDF ಟೇಬಲ್ಗಳು ಮಾತ್ರ ನೀವು ನೋಡಿ ನಿರ್ಧಾರ ತಗೊಳ್ಳೋಕೆ ಹೋಗಬೇಡಿ. ಈ ಒಂದು ವೆಬ್ಸೈಟ್ ಲಿಂಕ್ನ ನೀವು ಬಳಸಿ ಲೇಔಟ್ ಮತ್ತು ಅದರದ್ದು ಸ್ಯಾಟಲೈಟ್ ಬೌಂಡ್ರಿಗಳನ್ನ ಪೂರ್ತಿ ನೋಡಿ ಆಮೇಲೆ ಬಿಡ್ ಮಾಡಲು ಬಯಸುವವರು ಸೈಟ್ನ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ಮೇಲೆ ನೀವು ಮಾಡಿ. ಈ ಮಾಹಿತಿ ಐ ಥಿಂಕ್ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಬಟನ್ನ ಒಂದು ಸತಿ ಒತ್ತಿ. ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. BD ಹರಾಜಿನ ಮುಂದಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಶ್ನೆಗಳು ನನ್ನ ಕಾಮೆಂಟಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.